ನಮಸ್ಕಾರ ಆತ್ಮೀಯರೇ, ನಾನು ಅರ್ಜುನ್ ಹಲಗಿಗೌಡರು, ತೇರದಾಳ ಮತಕ್ಷೇತ್ರದ ಅಭ್ಯರ್ಥಿ, ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ. ಮೊನ್ನೆ ದಿವಸ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಹೇಳಿಕೆಯನ್ನು ನೋಡಿದೆ. ಚಾಮರಾಜನಗರದಲ್ಲಿ ಭಾಷಣ ಮಾಡೋ ಕಾಲಕ್ಕೆ ರಾಜಕೀಯ ಕೆಟ್ಟಿದೆ, ಡರ್ಟಿ ಪಾಲಿಟಿಕ್ಸ್. ನಾನು ಸಿದ್ದರಾಮಯ್ಯನವ್ರು ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ಇಷ್ಟು ದಿವಸ 17 ಬಜೆಟ್ಗಳನ್ನು ಮಂಡಿಸಿರಿ, ಸುಮಾರು 40 ವರ್ಷ ರಾಜಕೀಯ ಜೀವನವನ್ನು ಕಳೆದ್ರಿ. ಈ ಡರ್ಟಿ ಪಾಲಿಟಿಕ್ಸ್ ಮಾಡಿದವರು ಯಾರು? ಕಾಂಗ್ರೆಸ್ನವರ, ಬಿಜೆಪಿನವರ ಅಥವಾ JDSನವರ? ಇದನ್ನೊಂದು ಸ್ಪಷ್ಟೀಕರಣ ಮಾಡಿಬಿಡಿ. ಯಾಕೆ ಕಳೆದ 75 ವರ್ಷಗಳಲ್ಲಿ ಜನರಿಗೆ ಮತ್ತು ರಾಜಕಾರಣಿಗಳಿಗೆ ಇರುವಂಥ ದೊಡ್ಡ ಸಮಸ್ಯೆ ಏನಂದ್ರೆ, ನಾವು ದುಡ್ಡು ತಗೊಳ್ಳಾರ್ದ ವೋಟ್ ಹಾಕಿದ್ರೆ ಇವರೇನು ತಿನ್ನೋದು ಬಿಡ್ತಾರಂತ ಜನ ಕೇಳ್ತಾರ. ನಾವು ದುಡ್ಡು ತಗೊಳ್ಳಿಕ್ಕೆ ಜನರಿಗೆ ಎಲ್ಲಿ ಕೊಡು ಅಂತ ರಾಜಕಾರಣಿಗಳು ಕೇಳ್ತಾರ. ಈ ಎರಡರ ಮಧ್ಯೆ ಕೋಟಿ ಕೋಟಿ ರೂಪಾಯಿ ಲಂಚವಾಗಿ ಹಾಳಾಗಿ ಹೋಗ್ತಾ ಇದೆ ನಮ್ಮ ರಾಜ್ಯದ ಬಜೆಟ್. ಪ್ರತಿಯೊಬ್ಬರ ತಲೆ ಮೇಲೆ 2.5 ಲಕ್ಷ ರೂಪಾಯಿ ಇವತ್ತು ಸಾಲವನ್ನು ಹಾಕಿ ಇಟ್ಟು ನೀವು ರಾಜಕೀಯ ಸಾಕಪ್ಪ ನಿವೃತ್ತಿ ಹೊಂತೀನಿ ಅಂತ ಹೇಳಿ ಹೊರಟಿದ್ರಲ್ಲ, ನೀವು ಹೇಳುವುದರ ಅರ್ಥ ಏನು? ಒಂದು ವೇಳೆ ಏನಾದರೂ ಈ ರಾಜಕೀಯ ವ್ಯವಸ್ಥೆಯನ್ನು ಆಮ್ ಆದ್ಮಿಯವರು ಏನಾರು ಕೆಡಿಸ್ಯಾರ, ಅಥವಾ ಪ್ರಜಾಕೀಯದವ್ರು ಕೆಡಿಸ್ಯಾರ, ಅಥವಾ KRSದವ್ರು ಕೆಡಿಸ್ಯಾರ, ಅಥವಾ ಕಾಕ್ರೋಚದವ್ರು ಕೆಡಿಸ್ಯಾರ? ಈ ವ್ಯವಸ್ಥೆ ಕೆಟ್ಟು ಹಾಳಾಗಿ ಹೋಗಿದೆ ಅಂತೇಳಿ 4 ಪಕ್ಷಗಳು ಹುಟ್ಟಿದಾವೆ. ಅದರಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡಿ ನೀವೇ ನಿಮ್ಮ ಜೀವನವನ್ನು ರಾಜಕೀಯವಾಗಿ ಉಪಯೋಗಿಸಿಕೊಂಡು ತಮ್ಮ ಮುಪ್ಪಾವಸ್ಥೆಯಲ್ಲಿ ಪಕ್ಷ ಬಿಟ್ಟು ಹೋಗುವಾಗ ರಾಜಕೀಯ ಕೆಟ್ಟಿದೆ ಅಂದರೆ ಏನರ್ಥ? ನೀವು ಅಧಿಕಾರದಲ್ಲಿದ್ದಾಗ ಲಂಚವನ್ನು ನಿಲ್ಲಿಸಲಿಕ್ಕೆ ತೆಗೆದುಕೊಂಡ ಕ್ರಮ ಏನಿದೆ? ಲೋಕಾಯುಕ್ತದ ಬಾಲವನ್ನು ಕಟ್ ಮಾಡಿ SIT ರಚನೆ ಮಾಡಿದ್ರಿ. ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಲಂಚ ಕೂಪದಲ್ಲಿ ತೊಡಗಿದ್ರಿ. ಸರ್ಕಾರದಿಂದ ಬರುವ ಹಣಕ್ಕೂ ಕೂಡ ಪ್ಯೂನ್ ಹಿಡ್ಕೊಂಡು ಜಿಲ್ಲಾಧಿಕಾರಿಯವರಿಗೆ ಲಂಚ ತಿನ್ನುವ ಹಾಗೆ ಮಾಡಿದ್ರಿ. ಯಾವ ವ್ಯವಸ್ಥೆಯನ್ನು ಸರಿ ತರದೆ ಕೊನೆಯ ವ್ಯವಸ್ಥೆಯಲ್ಲಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದರಲ್ಲಿ ಏನು ಅರ್ಥ ಇದೆ? ವ್ಯವಸ್ಥೆ ಸರಿ ಮಾಡುವ ಮನಸ್ಸಿದ್ದ ಅಧಿಕಾರದಲ್ಲಿ ಮಾಡಬೇಕು. ಅರವಿಂದ್ ಕೇಜ್ರಿವಾಲ್ ಅವರು ಈ ವ್ಯವಸ್ಥೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಸಂಸ್ಥೆಯಲ್ಲಿ ಹೋರಾಟ ಮಾಡಿ ಕಂಡುಕೊಂಡದ್ದು ಏನಾದ್ರೆ ಅಂದ್ರೆ, ವ್ಯವಸ್ಥೆಯನ್ನು ಸರಿ ಮಾಡಬೇಕಾದ್ರೆ ಅಧಿಕಾರದಿಂದ ಮಾತ್ರ ಅನ್ನೋದನ್ನ ಅಣ್ಣಾ ಹಜಾರೆ ಅವರು ಅರವಿಂದ್ ಕೇಜ್ರಿವಾಲ್ ಅವರಲ್ಲಿ ಮನಸ್ತಾಪ ಬಂತು. ಅಣ್ಣಾ ಹಜಾರೆ ಅವರು ಕೇವಲ ಹೋರಾಟದ ಮೂಲಕ ಮಾಡೋಣ ಅಂದ್ರು. ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು, ಇದು ಹೋರಾಟದಿಂದ ಸಾಧ್ಯವಿಲ್ಲ, ಅಧಿಕಾರ ಬಂದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು. ನಾ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಹೇಳ್ತಾ ಇರೋದು ಡರ್ಟಿ ಪಾಲಿಟಿಕ್ಸ್ ಅನ್ನ ಯಾರು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ನಿಮಗೆ ಈ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.